ಕಣ್ಣಾಗಿ ಕಂಡು ನನಗೆ ಸಂತೋಷವಾಗುತ್ತಿದೆ. ಸುರಮೆ, ಧರ್ಮಾತ್ಮ ವಿಭೀಷಣ, ನನ್ನ ವಂದನೆಗಳನ್ನು ಸ್ವೀಕರಿಸಿ. ಮಾತೆ ಸೀತಾದೇವಿ, ಪುರುಷೋತ್ತಮನಾದ ನಿನ್ನ ಪತಿ ಶ್ರೀರಾಮಚಂದ್ರ ಪ್ರಭುವಿನ ಮಿತ್ರತ್ವ ದೊರೆತದ್ದು ನನ್ನ ಸೌಭಾಗ್ಯ. ಆ ಪುಣ್ಯ ಪುರುಷನ ಕೃಪೆಯಿಂದಲೇ ಇಂದು ನಾನು ಲಂಕಾಧಿಪತಿಯಾಗಿದ್ದೇನೆ. ಸೀತೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ದುಃಖದ ಕಾರ್ನೋಡ ಕರಗಿ ಮಂಗಳಕರವಾದ ಮುಂಬೆಳಗು ಮೂಡಿತೆಂದು ನಮಗೆಲ್ಲರಿಗೂ ಅಪಾರವಾದ ಸಂತೋಷವಾಗಿದೆ. ನೀವು ಮತ್ತು ತ್ರಿಜಟೆಯಿಂದ ಈ ಅಶೋಕವನದ ಯಾತನೆಯ ಕ್ಷಣಗಳನ್ನು ಕಳೆಯಲು ಸಾಧ್ಯವಾಯಿತು. ಈ ರಾಕ್ಷಸಿಯರು ಗೆಳತಿಯರಂತೆ ನನಗೆ ಸ್ನೇಹ ತೋರಿದರು. ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸುತ್ತೇನೆ. ಸೀತೆ, ನೀನು ನಿನ್ನ ಉದಾರ ಗುಣಕ್ಕೆ ತಕ್ಕಂತೆ ಮಾತಾಡುತ್ತಿರುವೆ. ನಿನ್ನ ಸ್ನೇಹ ದೊರೆತದ್ದು ನಮ್ಮೆಲ್ಲರ ಪುಣ್ಯ. ಸೀತೆ, ಪ್ರಭು ರಾಮಚಂದ್ರನ ಬಳಿಗೆ ನಿನ್ನನ್ನು ಕರೆದೊಯ್ಯುವ ಪವಿತ್ರ ಕರ್ತವ್ಯ ನನ್ನ ಪಾಲಿಗೆ ಬಂದಿದೆ. ಅದು ನನ್ನ ಸೌಭಾಗ್ಯ. ಆ ಕ್ಷಣಕ್ಕಾಗಿ ನಾನು ಕಾತರಿಸುತ್ತಿದ್ದೇನೆ ವಿಭೀಷಣ. ನನ್ನ ಸ್ವಾಮಿಯ ದರ್ಶನದ ಮುಹೂರ್ತ ನನ್ನ ಬದುಕಿನ ಪರಮ ಪಾವನವಾದ ಕ್ಷಣ. ನನ್ನ ಇಷ್ಟು ಕಾಲದ ಸಂಕಷ್ಟವನ್ನೆಲ್ಲ ಕಳೆಯುವ ಆ ಮಂಗಳ ಮೂರ್ತಿಯನ್ನು ಕಾಣುವ ತವಕದಲ್ಲಿ ನನ್ನ ಜೀವ ಸಂಭ್ರಮಿಸುತ್ತಿದೆ. ಸೀತೆ, ನಿನಗೆ ಎಲ್ಲ ಮಂಗಳಗಳು ದೊರೆಯಲಿ. ನಿನ್ನ ಪತಿಯೊಡನೆ ಅಯೋಧ್ಯೆಯಲ್ಲಿ ಸುಖ ಸಂತೋಷದಿಂದ ಬಾಳು. ಸಾಧ್ಯವಾದರೆ ನಿನ್ನ ಗೆಳತಿಯನ್ನು ನೆನಪಿಸಿಕೊ. ತ್ರಿಜಟೆ, ನಿನ್ನನ್ನು ಮರೆಯುವುದೇ? ನೀನು ನನ್ನ ಜೀವನದ ಒಂದು ಭಾಗ. ಗೆಳತಿ, ನಿನ್ನ ಸ್ನೇಹಕ್ಕಾಗಿ ನಾನು ಎಂದೆಂದೂ ಋಣಿಯಾಗಿರುತ್ತೇನೆ. ವಾತ್ಸಲ್ಯವನ್ನು ನಾನು ಮರೆಯುವುದಿಲ್ಲ ಸುರಮೆ. ಸೀತೆ, ನಿನಗಿನ್ನೂ ಶುಭವಾಗಲಿ. ಗೆಳತಿಯರೇ, ನಿಮಗೂ ಶುಭವಾಗಲಿ. ನಾವಿನ್ನು ಹೊರಡೋಣ. ದೇವತೆಗಳು, ಇಂದು ಅತ್ಯಂತ ಸಂತೋಷಕರವಾದ ದಿನ. ನಮ್ಮ ನಿರೀಕ್ಷೆಯಂತೆ ಪುರುಷೋತ್ತಮನಾದ ಶ್ರೀರಾಮಚಂದ್ರನು ದೇವತೆಗಳ ಶತ್ರುವಾದ ರಾವಣನನ್ನು ಸಂಹರಿಸಿದ್ದಾನೆ. ಆ ಸೀತಾರಾಮರ ಸಮಾಗಮವು ಶುಭ ಮುಹೂರ್ತ ಈಗ ಬಂದಿದೆ. ಹೌದು ದೇವೇಂದ್ರ,
ನಿರಂತರವಾಗಿ ನಮ್ಮನ್ನು ಕಾಡುತ್ತಿದ್ದ ಆ ರಾವಣನ ವಧೆಯಾದದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯವೇ. ರಾಮಚಂದ್ರ ಈ ವಿಷಯದಲ್ಲಿ ದೇವತೆಗಳಿಗೆ ಉಪಕಾರವನ್ನೇ ಮಾಡಿದ್ದಾನೆ. ಸೀತಾರಾಮರ ಕಷ್ಟದ ದಿನಗಳು ಅಂತೂ ಮುಗಿದು ಹೋದವು. ಅವರು ಮತ್ತೆ ತಮ್ಮ ದುಃಖ ವಿರಹಗಳನ್ನು ಮರೆತು ಒಂದುಗೂಡುತ್ತಿರುವುದು ಲೋಕಕ್ಕೆ ಸಂತೋಷ ನೀಡುವ ಕ್ಷಣ. ಹೌದು, ರಾವಣನ ವಧೆಯಿಂದ ಈಗ ಮತ್ತೆ ಋಷಿಮುನಿಗಳು ನಿರಾತಂಕವಾಗಿ ತಮ್ಮ ತಪಸ್ಸು ಯಜ್ಞ ಕಾರ್ಯಗಳನ್ನು ಆಚರಿಸಬಹುದು. ಬನ್ನಿ, ಆ ಸೀತಾರಾಮರ ಸಮಾಗಮದ ಕ್ಷಣವನ್ನು ಕಂಡು ಎಲ್ಲರೂ ಆನಂದಿಸೋಣ. ಮಂಗಳ ಸ್ವರೂಪಣೆ. ರಣರಂಗದಲ್ಲಿ ಶತ್ರುವನ್ನು ಜಯಿಸಿ ನಿನ್ನನ್ನು ಗೆದ್ದುಕೊಂಡಿದ್ದೇನೆ. ಪೌರುಷದಿಂದ ಏನನ್ನು ಸಾಧಿಸಬೇಕಾಗಿತ್ತೋ ಎಲ್ಲವನ್ನೂ ಸಾಧಿಸಿದ್ದೇನೆ. ನನಗಾಗಿದ್ದ ಅಪಮಾನಕ್ಕಾಗಿ ಕ್ಷತ್ರಿಯನಾಗಿ ತಕ್ಕ ಪ್ರತಿಕಾರವನ್ನು ತೀರಿಸಿಕೊಂಡಿದ್ದೇನೆ. ಸ್ವಾಮಿ, ಶತ್ರು ಸಂಹಾರದಿಂದ
ನನ್ನ ದುಃಖ ನಿವಾರಣೆಯಾಗಿ ನಿಮ್ಮ ದರ್ಶನ ಭಾಗ್ಯ ಲಭಿಸಿತು. ಪಂಚವಟಿಯಲ್ಲಿ ನಾನು ಮತ್ತು ಲಕ್ಷ್ಮಣ ನಿನ್ನಿಂದ ದೂರವಾಗಿದ್ದ ಸಂದರ್ಭದಲ್ಲಿ ಕಾಮುಕನಂತೆ ಆ ರಾವಣ ನಿನ್ನನ್ನು ಅಪಹರಿಸಿದ. ಆ ಅಪರಾಧಕ್ಕಾಗಿ ನಾನು ಅವನನ್ನು ಸಂಹರಿಸಿದ್ದೇನೆ. ಆತ್ಮಾಭಿಮಾನವುಳ್ಳ ಯಾರೇ ಆದರೂ ಅಂತಹ ಸಂದರ್ಭದಲ್ಲಿ ಮಾಡುವಂತಹ ಸಾಹಸವನ್ನು ಮಾಡಿದ್ದೇನೆ. ಸ್ವಾಮಿ, ನನ್ನನ್ನು ಆ ದುಷ್ಟ ರಾವಣನ ಸೆರೆಯಿಂದ ಬಿಡಿಸಲು ನೀವು ಅಪಾರವಾದ ಸಾಹಸವನ್ನೇ ಮಾಡಿರುವಿರಿ. ನನ್ನ ಈ ಸಾಹಸದಲ್ಲಿ ಅನುಪಮ ಬಲನಾದ ಹನುಮಂತ, ವಾನರೇಂದ್ರ ಸುಗ್ರೀವ ಮತ್ತು ಅಸಂಖ್ಯಾತ ವಾನರ ವೀರರು ನನಗೆ ಬೆಂಬಲವಾಗಿ ನಿಂತಿದ್ದಾರೆ. ಧರ್ಮಾತ್ಮನಾದ ವಿಭೀಷಣ ತನ್ನ ದುಷ್ಟ ಸೋದರನನ್ನು ತೊರೆದು ನನಗೆ ಬೆಂಬಲವಾಗಿ ನಿಂತ. ಇವರೆಲ್ಲರೂ ನನ್ನ ಈ ಸಾಹಸೋದ್ಯೋಗದಲ್ಲಿ ನನ್ನೊಂದಿಗೆ ಶ್ರಮಿಸಿ ಜಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಸ್ವಾಮಿ, ನನಗಾಗಿ, ನನ್ನ ಕಾರಣವಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಷ್ಟು ಕಾಲ ನನ್ನ ಅಗಲಿಕೆಯಿಂದ ಪರಿತಪಿಸಿದ ಸೀತೆಯ ಮುಖದಲ್ಲಿ ಈಗ ಸಂತೃಪ್ತಿ ಇದೆ. ಆದರೆ ಈಗಲೇ ಇವಳನ್ನು ಪರಿಗ್ರಹಿಸಿಬಿಟ್ಟರೆ ನಾನು ಜನಾಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ. ಸೀತೆ, ಸ್ವಾಮಿ, ನಾನು ನನಗಾಗಿದ್ದ ಅಪಮಾನಕ್ಕೆ ಪ್ರತೀಕಾರ ತೀರಿಸಿಕೊಂಡಿದ್ದೇನೆ. ನಿನ್ನನ್ನು ಶತ್ರು ಸೆರೆಯಿಂದ ಬಿಡಿಸಿದ್ದೇನೆ. ನನ್ನ ಪೌರುಷಕ್ಕೆ ಪಂಥಾಹ್ವಾನ ನೀಡಿದ ಆ ರಾವಣನನ್ನು ಸಂಹರಿಸಿದ್ದೇನೆ. ಮತ್ತೆ ಮಂಗಳಕರವಾದ ಮಧುರ ಕ್ಷಣ ನನ್ನದಾಯಿತು ಸ್ವಾಮಿ. ಆದರೆ ಸೀತೆ, ನಾನು ಇಷ್ಟೆಲ್ಲ ಮಾಡಿದ್ದು ಕೇವಲ ನಿನ್ನ ಸಲುವಾಗಿ ಅಲ್ಲ. ಸ್ವಾಮಿ, ಹೌದು ಸೀತೆ, ಪತ್ನಿಯನ್ನು ರಕ್ಷಿಸಲಾಗದವನು ಎಂಬ ಅಪಕೀರ್ತಿ ಬಾರದಂತೆ ನಾನು ಈ ಕಾರ್ಯವನ್ನು ಮಾಡಿದ್ದೇನೆ. ರಘುವಂಶದ ಪ್ರತಿಷ್ಠೆಯನ್ನು ಉಳಿಸುವ ಸಲುವಾಗಿ ನಾನು ಈ ಸಾಹಸವನ್ನು ಮಾಡಿದ್ದೇನೆ, ನಿನ್ನ ಸಲುವಾಗಿ ಅಲ್ಲ. ಸ್ವಾಮಿ, ಸತ್ಯ, ಧರ್ಮ, ಪರಾಕ್ರಮ ಎಂಬ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡಿರಿ. ಅದು ರಘುವಂಶದ ನೀತಿ. ಎಂದೆಂದಿಗೂ ಆ ಕೀರ್ತಿ ಸಾಗುತ್ತಲೇ ಇರುತ್ತದೆ. ಆದರೆ ಕಣ್ಣು ಬೇನೆ ಇರುವವನಿಗೆ ದೀಪವು ಸಹ್ಯವಾಗದಿರುವಂತೆ ಈಗ ನೀನು ನನ್ನ ಕಣ್ಣಿಗೆ ಕಾಣುತ್ತಿರುವೆ. ಸ್ವಾಮಿ, ಹೌದು ಸೀತೆ, ಬಹುಕಾಲ ಪರಪುರುಷನ ಸೆರೆಯಲ್ಲಿದ್ದ ನಿನ್ನ ಚಾರಿತ್ರ್ಯ ಸಂದೇಹಾಸ್ಪದವಾಗಿದೆ. ಆದ್ದರಿಂದ ನಾನು ನಿನ್ನನ್ನು ಸ್ವೀಕರಿಸುವುದು ಸಾಧ್ಯವಿಲ್ಲ. ನಾನು ನಿನ್ನನ್ನು ಸ್ವೀಕರಿಸುವುದು ಸಾಧ್ಯವಿಲ್ಲ. ನಾನು ನಿನ್ನನ್ನು ಸ್ವೀಕರಿಸುವುದು ಸಾಧ್ಯವಿಲ್ಲ. ಸ್ವಾಮಿ, ಇದೇನು ಹೇಳುತ್ತಿರುವಿರಿ?
ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ